ಏನದು 24 ಕಲೆಗಳು? ಆ 24 ಕಲೆಗಳು ಸೇರಿ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟು ಒಂದು ಕತೆ ಇರಬೇಕಲ್ವಾ, ಒನ್ ಲೈನ್ ಕತೆ ಅಂತ ಇರಬೇಕು. ಇವಾಗ ಯಾವುದಾದ್ರೂ ಒಂದು IT ಕಂಪ್ನಿಗೆ ಹೋಗ್ಬೇಕು ಅಂದರೆ ನಿಮ್ಮ ಹೋಮ್ವರ್ಕ್ ನೀವು ಮಾಡ್ಕೊಂಡು ಹೋಗಿರ್ಬೇಕಲ್ವಾ. ಸರ್ ಕತೆ ಹೆಂಗೆ ಸರ್ ಚೂಸ್ ಮಾಡೋದು, ಕತೆ ಹೆಂಗೆ ಬರೆಯೋದು ಅಂತ ನೀವು ಅಂದರೆ, ಕತೆ ಏನು ಹೊಸ್ದಾಗಿ ಬರೆಯೋಕ್ಕಾಗುತ್ತಾ? ಸ್ಟೋರಿ ಹೊಸ್ದಾಗಿ ಬರೆಯೋಕ್ಕಾಗಲ್ಲ. ಎಲ್ಲ ಸ್ಟೋರಿಲೂ ಇರೋವಂಥ ಕತೆಗಳು ಅದೇನೇ. Investing in cinemas without cinema knowledge is injurious to you, your family, and the audience too. Annadata sukhi bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು 24 ಕ್ರಾಫ್ಟ್ಸ್. 24 ಕ್ರಾಫ್ಟ್ಸ್ ಅಂದರೆ 24 ಕಲೆಗಳು. ಏನದು 24 ಕಲೆಗಳು? ಆ 24 ಕಲೆಗಳು ಸೇರಿ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ 24 ಕ್ರಾಫ್ಟ್ಸ್ ಅಂದರೆ 24 ಕಲೆಗೆ ಎಷ್ಟು ಜನ ಇರ್ತಾರೆ ಅಂದರೆ, 24 ಕಲೆಯಲ್ಲೂ ಒಂದೊಂದು ಕಲೆಯಲ್ಲೇ ಒಂದು 4-5 ಜನ 4-5 ಜನ ಅಂತ ಲೆಕ್ಕ ಹಾಕಿದ್ರು 125ರಿಂದ 150 ಜನ ಆಗೋದ್ರು. ಇವಾಗ ನಾನು ಯಾರ ಬಗ್ಗೆ ಫಸ್ಟ್ ಮಾತಾಡೋಕ್ಕೆ ಶುರು ಮಾಡಿದ್ರೆ, ಇನ್ನು ಮಿಕ್ಕಿದ 23 ಗುಂಪುಗೆ ಅವರೇ ಫಸ್ಟಾ ಇವರೇ ಫಸ್ಟಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಫಸ್ಟೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಆ ಪೂಜೆದೇ ಒಂದು ಭಾಗ ಏನು? ಪೂಜೆದೇ ಒಂದು ಭಾಗ ಆ ಮೂರ್ತಿನ ಇಟ್ಟು ಪಂಚಾಮೃತ ಮಾಡ್ತಾರೆ. ಪಂಚಾಮೃತ ಹೆಂಗೆ ಮಾಡ್ತಾರೆ? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಪಂಚಾಮೃತ ಮಾಡ್ತಾರೆ. ಆ ಪಂಚಾಮೃತದಲ್ಲಿ ಇವಾಗ ಯಾವುದು ಇಂಪಾರ್ಟೆಂಟು? ಎಲ್ಲ ಮಿಕ್ಸ್ ಆಗೋಗಿದ್ದು ಅದು ಪಂಚಾಮೃತ ಅಲ್ವಾ? ಎಲ್ಲ ಮಿಕ್ಸ್ ಆದಮೇಲೆ ಪಂಚಾಮೃತ. ಇವಾಗ ಯಾವುದು ಇಂಪಾರ್ಟೆಂಟು ಅಂದರೆ ಬೇರ್ಪಡಿಸಿ ಮಾತಾಡೋಕ್ಕಾಗುತ್ತಾ? ಇಲ್ಲ, ಬೇರ್ಪಡಿಸಿ ಮಾತಾಡೋಕ್ಕಾಗಲ್ಲ. ಅದು ಅಥವಾ ಯಾವುದು ಮೊದಲು ಹಾಕಿದ್ರು, ಯಾವುದು ಆಮೇಲೆ ಕಡೆಗೆ ಹಾಕಿದ್ರು, ಸೊ ಮೊದಲು ನಾನು ಲಾಸ್ಟ್ ಅವನು ಅನ್ನೋಕ್ಕಾಗುತ್ತಾ? ಆಗಲ್ಲ. ಎಲ್ಲ ಮಿಕ್ಸ್ ಆದಮೇಲೆ ಪಂಚಾಮೃತ ಕೈಗೆ ಕೊಡ್ತಾರೆ, ಪ್ರಸಾದದ ರೂಪದಲ್ಲಿ ತೊಗೋತೀವಿ. ಎಷ್ಟು ಆನಂದ ಸಿಗುತ್ತೆ, ಆಹಾ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಒಂದು ಸಿನಿಮಾ ಎಲ್ಲ 24 ಕಲೆಗಳು ಒಟ್ಟಿಗೆ ಬಿದ್ದಾಗ ಅದು ಒಂದು ಸಿನಿಮಾ. ಆ 24 ಕಲೆಗಳು ಅದ್ಭುತವಾಗಿ ಎಲ್ಲ ಕೂಡಿ ಬಂದರೆ ಅದು ಒಂದು ಅದ್ಭುತವಾದ ಸಿನಿಮಾ. ಹೌದಾ? ಅದಕ್ಕೆ ಯಾವುದು ಫಸ್ಟು ಯಾವುದು ಲಾಸ್ಟು ಅನ್ನೋದಿಲ್ಲ. ನನ್ನ ಪ್ರಕಾರ ಒಂದು ಸೀರೀಸಲ್ಲಿ ಮಾತಾಡ್ತಾ ಹೋಗ್ತೀನಿ. ಮೊದಲನೇದು ಏನು ಶುರು ಆಗಬೇಕು, ಲಾಸ್ಟಲ್ಲಿ ತನಕ ಏನು ತನಕ ಬರಬೇಕು ಅಂತ. ಸೊ ಅದು ಒಂದು ಸ್ಟ್ರೈಟಾಗಿ ಏನು ಥರ ಒಂದು ಪ್ರೊಸೀಜರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತದೆ. ಅದರಲ್ಲಿ ಯಾವುದೇ ಮೊದಲು ಅಥವಾ ಯಾವುದೇ ಕೊನೆ ಅಂತ ಇಲ್ಲ. ಸೊ ಇವತ್ತು ಒಂದು ಸಿನಿಮಾ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಏನು ಬೇಕು? ಒಂದು ಕತೆ ಬೇಕು. ಸೊ ಮೊದಲನೇ ಕ್ರಾಫ್ಟ್ ಅಂದರೆ ಸ್ಕ್ರೀನ್ ರೈಟಿಂಗ್, ಅಂದರೆ ಕತೆ ಡಿಪಾರ್ಟ್ಮೆಂಟ್. ಅದು ಮೊದಲನೇ ಕ್ರಾಫ್ಟ್. ಏನೆಲ್ಲ ಇನ್ವಾಲ್ವ್ ಆಗುತ್ತೆ? ಫಸ್ಟು ಒಂದು ಕತೆ ಇರಬೇಕಲ್ವ, ಒನ್ ಲೈನ್ ಕತೆ ಅಂತ ಇರಬೇಕು. ಅಂದರೆ ಮುಂಚೆನೇ ಹೇಳಿದ್ದೆ ನಾನು, ನಿಮ್ಮ ಅಜ್ಜಿ ಹೇಳ್ತಾರಲ್ಲ ಕತೆ, ಆ ಥರ ಇಮ್ಯಾಜಿನ್ ಮಾಡ್ತಿದ್ರಲ್ಲ. ಒಬ್ಬ ರಾಜ ಇದ್ದ, ಒಬ್ಬಳು ರಾಣಿ ಇದ್ಲು, ಇಬ್ಬರು ಮಕ್ಕಳಿದ್ರು, ಒಂದು ಸಾಮ್ರಾಜ್ಯ ಇತ್ತು. ಆಮೇಲೆ ಆ ಕತೆಗೆ ಒಂದು ಜಾನರ್ ಇರುತ್ತೆ. ಏನದು ಜಾನರು? ಅದು ಲವ್ ಸ್ಟೋರಿನ, ಅದು ಆ್ಯಕ್ಷನ್ ಫಿಲಮ್ಮ, ಕಾಮಿಡಿ ಫಿಲಮ್ಮ? ಸೊ ಜಾನರ್ ಇರುತ್ತೆ. ಆ ಜಾನರ್ ಡಿಸೈಡ್ ಮಾಡ್ಕೊಂಡು ಒನ್ಲೈನ್ ಕತೆ ಬರೆದಿರ್ತಾನೆ. ಯಾರೋ ಕತೆಗಾರ ಬರೆದಿರ್ತಾನೆ. ಆ ಕತೆಗಾರನೇ ಸ್ಕ್ರೀನ್ ರೈಟಿಂಗ್ ಮಾಡೋ ಕೇಪಬಿಲಿಟಿ ಇದ್ದರೆ ಅವನೇ ಸ್ಕ್ರೀನ್ ರೈಟಿಂಗ್ ಮಾಡ್ತಾನೆ. ಏನದು ಸ್ಕ್ರೀನ್ ರೈಟಿಂಗ್ ಅಂದರೆ? ಸ್ಕ್ರೀನ್ ಮೇಲೆ ಅಂದರೆ ಪರ್ದೆ ಮೇಲೆ ಸಿನಿಮಾ ಯಾವ ರೀತಿ ಕಾಣಬೇಕು ಅನ್ನೋದು ಫಸ್ಟೇ ಒಂದು ಪೇಪರ್ ಮೇಲೆ ಬರ್ಕೋಂತ ಹೋಗಬೇಕು. ಅದು ಸೀನ್ ವೈಸ್. ಯಾವ ಥರ? ಫಸ್ಟ್ ಸೀನಲ್ಲಿ ಏನಾಗುತ್ತೆ ಅಂದರೆ ಟೈಟ್ಲ್ ಕಾರ್ಡ್ ಬೀಳುತ್ತಾ, ಅಥವಾ ಫಸ್ಟೇ ಏನಾದರೂ ಒಂದು ಸೀನ್ ಇಟ್ಟು ಆಮೇಲೆ ಟೈಟ್ಲ್ ಕಾರ್ಡ್ ತರ್ತೀರ? ಯಾವ ರೀತಿ ಅದು ಸಿನಿಮಾ ಫ್ಲೋ ಹೋಗುತ್ತೆ ಸ್ಕ್ರೀನ್ ಮೇಲೆ, ಅದೇ ರೀತಿ ಬರ್ಕೊಂಬರ್ಬೇಕು. ಸೊ ಅದು ಬರೆಯೋಕ್ಕೆ ಯಾರು? ಸ್ಕ್ರೀನ್ ರೈಟರ್ ಇರಬೇಕು. ಇಲ್ಲ ನಮಗೆ ಗೊತ್ತಿಲ್ಲ ಸರ್ ಸ್ಕ್ರೀನ್ ರೈಟಿಂಗ್ ಹೆಂಗೆ ಮಾಡೋದು ಅಂದರೆ, ಅದನ್ನೇ ಕಲಿಸೋಕ್ಕೆ ಸುಮಾರು ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಸ್ಕ್ರೀನ್ ರೈಟಿಂಗ್ ಕಲೀರಿ ಹೋಗಿ. ಅಲ್ಲಿ ಕಲಿತಾದ್ಮೇಲೆ ನಿಮ್ಮ ಹತ್ರ ಇರೋ ಕಥೆಯನ್ನು ಸ್ಕ್ರೀನ್ ರೈಟ್ ಮಾಡಿ. ಯಾವ ಥರ ಸ್ಕ್ರೀನ್ ರೈಟ್ ಮಾಡೋದು? ಸೀನ್ ನಂಬರ್ 1 ಅಂದಾಗ ಅದಕ್ಕೆ ಏನು, ಆ ಸ್ಕ್ರೀನ್ ರೈಟಿಂಗಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತೆ ಅಂದರೆ, ಅದು ಕತೆ,
ಆ ಸೀನ್ ಎಲ್ಲಿ ಓಪನ್ ಆಗುತ್ತೆ, ಅದು ಲೊಕೇಶನ್ ಎಲ್ಲಿ, ಅದು ದಿನ ನಡೀತಾ ಇದೆಯೋ, ದಿನದಲ್ಲಿ ನಡೀತಾ ಇದೆಯೋ, ರಾತ್ರಿ ನಡೀತಾ ಇದೆಯೋ, ಅಥವಾ ಆ ಮನೆ ಒಳಗಡೆ ನಡೀತಾ ಇದೆಯೋ, ಮನೆ ಆಚೆಗಡೆ ನಡೀತಾ ಇದೆಯೋ, ಅಥವಾ ಅದು ಬಂಗ್ಲೆ ಮುಂದೆ ನಡೀತಾ ಇದೆಯೋ, ಅರಮನೆ ಮುಂದೆ ನಡೀತಾ ಇದೆಯೋ, ಎಲ್ಲ ಬರೆದಿರ್ತಾರೆ. ಆಮೇಲೆ ಏನು ಸಂದರ್ಭ ಅದು, ಆ ಸಂದರ್ಭನೂ ಬರೆದಿರ್ತಾರೆ. ಆ ಸಂದರ್ಭ ಬರೆದಾದ್ಮೇಲೆ ಎಷ್ಟು ಜನ ಕ್ಯಾರೆಕ್ಟ್ರ್ ಇದ್ದಾರೆ, ಅಷ್ಟು ಜನ ಕ್ಯಾರೆಕ್ಟ್ರ್ ಎಲ್ಲಿ ಪ್ಲೇಸ್ ಆಗಿದ್ದಾರೆ, ಅಲ್ಲಿ ಪ್ಲೇಸ್ ಆದಮೇಲೆ ಅವ್ರಗಳ ಮಧ್ಯದಲ್ಲಿ ಏನು ಸಂಭಾಷಣೆ ನಡೀತಾ ಇದೆ, ಅದು ಡೈಲಾಗು. ತಿರ್ಗಾ ಸ್ಕ್ರೀನ್ ರೈಟ್ರು ಅಥವಾ ಕಥೆಗಾರನೇ ಬರೀತಾನೆ ಡೈಲಾಗು ಅಂದರೆ ಅವರೇ ಬರಿಬೋದು, ಇಲ್ಲಾಂದರೆ ಡೈಲಾಗ್ ರೈಟ್ರು ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ. ಸೊ ಡೈಲಾಗ್ ರೈಟ್ರು ಇನ್ವಾಲ್ವ್ ಆದಮೇಲೆ ಡೈಲಾಗ್ಗಳು ಬರುತ್ತೆ. ಸೊ ಸ್ಕ್ರೀನ್ ರೈಟಿಂಗ್ ಅಂದರೆ ಅದು ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ರೈಟಿಂಗ್. ಸ್ಕ್ರೀನ್ ಮೇಲೆ ಯಾವ ರೀತಿ ಸಿನಿಮಾ ಬರುತ್ತೆ ಅನ್ನೋದನ್ನ ಮೊದಲೇ ಪೇಪರ್ ಮೇಲೆ ಹಾಕೋದು. ಇವತ್ತಿನ ಕಾಲದಲ್ಲಿ ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ, ಒಂದು 50-60% ಜನದ ಹತ್ರ ಈ ಸ್ಕ್ರೀನ್ ಪ್ಲೇ ಅಥವಾ ಸ್ಕ್ರೀನ್ ರೈಟಿಂಗ್ ಇರೋದಿಲ್ಲ. ಎಲ್ಲ ಆನ್ ಸ್ಪಾಟ್ ಬರೆಯೋಕ್ಕೆ ಹೋಗ್ತಾರೆ. ತಪ್ಪು ಆಗುತ್ತೆ. ಒಂದು ಪ್ರೊಸೀಜರ್ ಅಂತ ಇಟ್ಕೊಳ್ಳಿ. ಇವಾಗ ಯಾವುದಾದ್ರೂ ಒಂದು IT ಕಂಪ್ನಿಗೆ ಹೋಗ್ಬೇಕಂದ್ರೆ ನಿಮ್ಮ ಹೋಮ್ವರ್ಕ್ ನೀವು ಮಾಡ್ಕೊಂಡು ಹೋಗಿರ್ಬೇಕಲ್ವಾ? ಎಷ್ಟು ನೀಟಾಗಿ ಡ್ರೆಸ್ ಹಾಕ್ತೀರಾ, ಡಿಸಿಪ್ಲಿನ್ಡಾಗಿ ಫಾರ್ಮಲ್ಸ್ ಹಾಕ್ತೀರಾ, ಎಲ್ಲ ಮಾಡ್ತೀರಾ. ನಿಮ್ಮ ಫೈಲ್ಸ್ನ ನೀವೇ ತೊಗೊಂಡು ಹೋಗ್ತೀರಾ. ಎಕ್ಸೆಲ್ ಫೈಲ್ ಇರಬೇಕೋ, ಇನ್ನೊಂದು ಫೈಲ್ ಇರಬೇಕೋ, ಏನು ಫೈಲ್ ಇದೆಯೋ ಅದೆಲ್ಲ ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ಲ್ಯಾಪ್ಟಾಪ್ನ ಬ್ಯಾಗಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತೀರಾ. ನಮ್ಮ ಸಿನಿಮಾದಲ್ಲಿ ಅಸಡ್ಡೆ ಮಾಡಬೇಡಿ. ನಮ್ಮ ಸಿನಿಮಾದಲ್ಲೂ ನೀಟಾಗಿ ಬರೆದು ಅದನ್ನು ಟೈಪ್ ಮಾಡಿ ಪ್ರಿಂಟ್ ಮಾಡಿ ಅದನ್ನ ಒಂದು ಬೌಂಡ್ ಸ್ಕ್ರಿಪ್ಟ್ ಮಾಡಿ ಮುಂದೆಗಡೆ ಟೈಟಲ್ ಪೇಜ್ ಹಾಕಿ ಇಂಡೆಕ್ಸ್ ಪೇಜ್ ಹಾಕಿ ಯಾವ್ಯಾವ ಪೇಜ್ ನಂಬರಲ್ಲಿ ಏನೇನಿದೆ, ಯಾವ್ಯಾವ ಸೀನ್ ಇದೆ ಅಂತ ಬರೆದು ಸಿಸ್ಟಮ್ಯಾಟಿಕ್ಕಾಗಿ ಇಟ್ಕೊಂಡ್ರೆ ನಿಮಗೊಬ್ರಿಗೆ ಅಲ್ಲ, ಅನ್ನದಾತರಾದ ನಮ್ಮ ಪ್ರೊಡ್ಯೂಸರ್ ಇದ್ದಾರಲ್ಲ ಅವ್ರಿಗೂ ಅರ್ಥ ಆಗಿ ಅವ್ರ ಇಮ್ಯಾಜಿನೇಷನ್ಗೂ ಬಂದು ಅದು ಒಂದು ಸುಂದರವಾದ ಚಿತ್ರ ಆಗೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಡೈಲಾಗ್ ರೈಟ್ರು ಬಂದ, ಡೈಲಾಗ್ ಬರ್ದ, ಸ್ಕ್ರೀನ್ ರೈಟಿಂಗ್ದು ಪ್ರೊಸೀಜರ್ ಹೇಳಿದೆ, ಅದೆಲ್ಲ ನೀಟಾಗಿ ಮಾಡ್ಕೊಂಡು ಹೋದ್ರಿ. ಅದಾದಮೇಲೆ ಅಷ್ಟೇನಾ ಅಂದರೆ ಅದೇ ಫೈನಲ್ಲು. ಏನು ಸ್ಕ್ರೀನ್ ರೈಟಿಂಗ್ ಅದು ಫೈನಲ್ಲು. ಬಟ್ ಸರ್ ಕತೆ ಹೆಂಗೆ ಸರ್ ಚೂಸ್ ಮಾಡೋದು, ಕತೆ ಹೆಂಗೆ ಬರೆಯೋದು ಅಂತ ನೀವು ಅಂದರೆ, ಕತೆ ಏನು ಹೊಸ್ದಾಗಿ ಬರೆಯೋಕ್ಕಾಗುತ್ತಾ? ಕತೆನ ಹೊಸ್ದಾಗೇನು ಬರೆಯೋಕ್ಕಾಗೋದಿಲ್ಲ. ಯಾಕೆ ಹೇಳಿ? ಲಕ್ಷಾಂತರ ಕೋಟ್ಯಾಂತರ ಕತೆಗಳು ಬಂದ್ಬಿಟ್ಟಿದೆ. ಏನು ಫಾರ್ ಎಕ್ಸಾಂಪಲ್ ಒಂದು ಲವ್ ಸ್ಟೋರಿ ಅಂದರೆ ಏನು ಬರೀಬೋದು? ಒಂದು ಹುಡುಗ ಇದ್ದ, ಒಂದು ಹುಡುಗಿ ಇದ್ದರು, ಕಾಲೇಜಲ್ಲಿ ಲವ್ ಆಯಿತು. ಲವ್ ಆದಮೇಲೆ ಅದಕ್ಕೆ ಅಬ್ಸ್ಟ್ರಕ್ಷನ್ ಬಂತು ಹುಡುಗಿ ಮನೆ ಕಡೆಯಿಂದ. ಹುಡುಗಿ ಮನೆ ರಿಚ್ಚು, ಹುಡುಗ ಪುವರು. ಅದಾದಮೇಲೆ ಲಾಸ್ಟಲ್ಲಿ ಇಬ್ಬರು ಒಂದಾದರು. ಇದೇ ಲವ್ ಸ್ಟೋರಿ ಅಲ್ವಾ, ಒಂದು ಲೈನು. ಸರಿ, ಅಲ್ಲೇ ಹುಡುಗ ಹುಡುಗಿ ಲಾಸ್ಟಲ್ಲಿ ಎಂಡಲ್ಲಿ ಇಬ್ಬರು ಬೇರೆ ಆದರು ಅಥವಾ ಅವರು ತೀರೋದ್ರು, ಏನೋ ಆಯಿತು, ಆ ಥರದ್ದು ಅಂದರೆ ಟ್ರ್ಯಾಜಿಡಿ ಲವ್ ಸ್ಟೋರಿ. ಬೇಡ, ಎರಡು ಸಾಮ್ರಾಜ್ಯ ಇತ್ತು, ಈ ಸಾಮ್ರಾಜ್ಯನ ಪಡ್ಕೊಳ್ಳೋಕ್ಕೋಸ್ಕರ ಇಬ್ಬರ ಮಧ್ಯದಲ್ಲಿ ಯುದ್ಧ ನಡೀತು. ಯುದ್ಧ ನಡೆದು ಯಾರು ಗೆದ್ದ ಅವನು ಹೀರೋ, ಯಾರು ಸೋತ ಅವನು ವಿಲ್ಲನ್. ಇದು ಆ್ಯಕ್ಷನ್ ಫಿಲಮ್ ಅಲ್ವಾ? ಸೊ ಏನು ಸ್ಟೋರಿ ಹೊಸ್ದಾಗಿ ಬರೆಯೋಕ್ಕಾಗಲ್ಲ. ಎಲ್ಲ ಸ್ಟೋರಿನಲ್ಲೂ ಇರೋವಂಥ ಕತೆಗಳು ಅದೇನೆ. ಹೌ ಡಿಫ್ರೆಂಟ್ಲಿ ಯು ವಿಲ್ ಶೋ ದ ಸ್ಟೋರಿ, ಶೋಮ್ಯಾನ್ಶಿಪ್. ಹೆಂಗೆ ನೀವು ಡಿಫ್ರೆಂಟಾಗಿ ತೋರಿಸ್ತೀರಾ, ಹೆಂಗೆ ಸ್ಕ್ರೀನಲ್ಲಿ ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿ, ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಬಂದಿದೆ, ಇನ್ನೊಂದು ಸ್ಕ್ರೀನ್ ಪ್ಲೇ ಅಂತ ಅಂದರೆ ಏನು ಅಂದರೆ ಮುಂದಕ್ಕೆ ನಡೆಯುವಂಥದ್ದನ್ನ ಮೊದಲೇ ತೋರಿಸಿ ಆಮೇಲೆ ಬರೋದು. ಸೊ ದೆರ್ ಆರ್ ಲಾಟ್ ಆಫ್ ಟೆಕ್ನಿಕ್ಸ್ ನೌಡೇಸ್. ಆ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹೌ ಇಂಟ್ರೆಸ್ಟಿಂಗ್ಲಿ ಯು ಕ್ಯಾನ್ ಶೋ ದಿಸ್ ಸ್ಟೋರಿ ಅನ್ನೋದೇ ಸಿನಿಮಾ. ಗೊತ್ತಾಯ್ತಾ? ಯಾಕೆಂದರೆ ಸಿನಿಮಾಲಿ ನೀವು ಏನೋ ಡಿಫ್ರೆಂಟಾಗಿ ಬರೆದ್ಬಿಟ್ಟಿದ್ದೀನಿ ಸಾರ್, ಡಿಫ್ರೆಂಟಾಗಿ ಏನು ಡಿಫ್ರೆಂಟಾಗಿ ಬರೆದ್ರೂ ನಮ್ಮ ದೇವರುಗಳು ಅಂತ ಏನು ಅಣ್ಣವ್ರು ಕರೆದ್ರು ಯಾರನ್ನ, ಅಭಿಮಾನಿಗಳನ್ನ, ಸಿನಿಮಾ ನೋಡ್ತಿದ್ದಂಗೆ ನೆಕ್ಸ್ಟ್ ಏನು ಸೀನ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋ ಅಷ್ಟು ಲೆವೆಲಿಗೆ ಬೆಳೆದ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟೋರಿನೇನೋ ಹೊಸ್ದಾಗಿ ಬರೆದ್ಬಿಟ್ಟಿದ್ದೀನಿ, ಡಿಫ್ರೆಂಟಾಗಿ ಬರೆದ್ಬಿಟ್ಟಿದ್ದೀನಿ ಅಲ್ಲ. ಹೌ ವೆಲ್ ಯು ಪ್ರೆಸೆಂಟ್ ಇಟ್, ದ ಸ್ಟೋರಿ ವಿಲ್ ಬಿ ದ ಸೇಮ್. ಸುಮಾರು ಸ್ಟೋರೀಸ್ ಜೊತೆ ಯಾವಾಗಲೂ ಒಂದು ಸಿನಿಮಾ ಬಂದರೆ ಆ ಸಿನಿಮಾನ ಇನ್ನೊಂದು ಸಿನಿಮಾ ಜೊತೆ ಕಂಪೇರ್ ಮಾಡಿಬಿಡ್ತಾರೆ ಜನ. ಯಾಕೆಂದರೆ ಅದ್ರ ಸ್ಟೋರಿ ಲೈನು ಇದ್ರ ಸ್ಟೋರಿ ಲೈನು ಸಿಮಿಲರ್ ಬೇಸಲ್ಲಿ ಇರುತ್ತೆ ಅಂತ. ಒಂದು ಉದಾಹರಣೆ ಕೊಡ್ತೀನಿ. ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿನಿಮಾ ಕಥೆಗಳೆಲ್ಲ ಮುಗಿದ್ಬಿಟ್ಟು ತಿರ್ಗಾ ರಾಮಾಯಣ ಮಹಾಭಾರತಕ್ಕೆ ಬಂದುಬಿಟ್ಟಿದ್ದಾರೆ. ರಾಮಾಯಣನೇ ಒಂದು ಸಿನಿಮಾ ಮಾಡೋದು, ರಾಮಾಯಣದ ಒಂದು ಪೋರ್ಷನ್ನ ಸಿನಿಮಾ ಮಾಡೋದು, ಮಹಾಭಾರತದ ಒಂದು ಪೋರ್ಷನ್ನ ಸಿನಿಮಾ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ? ಕಥೆಗಳು ಖಾಲಿ ಆಗೋಗಿದೆ? ಇಲ್ಲ, ಅದನ್ನೇ ತೊಗೊಂಡು ಡಿಫ್ರೆಂಟಾಗಿ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಬೇಡ ಸ್ವಾಮಿ, ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಒಂದು ಕನ್ನಡದಲ್ಲಿ ಒಂದು ಸಿನಿಮಾ ಬಂತು. ಆ ಸಿನಿಮಾ ತುಂಬ ಏನು ಸೂಪರ್ ಡೂಪರ್ ಹಿಟ್ಟಾಗಿಲ್ಲ ಅಂದ್ರೂ ಜನರ ಮನಸ್ಸಲ್ಲಿ ಉಳ್ಕಂತು ಆ ಸಿನಿಮಾನ ತಿರ್ಗಾ ರೀವಿಸಿಟ್ ಮಾಡಿ ತೆಲುಗುಲಿ ಹೈ ಬಜೆಟಲ್ಲಿ ಮಾಡಿದ್ರು, ಹಿಟ್ಟಾಯಿತು. ಏನದು ಅರ್ಥ? ಸೇಮ್ ಸ್ಟೋರಿನೇ ತಿರ್ಗಾ ತೆಗೆದ್ರಲ್ಲ ಅಲ್ಲಿ ಅಂತಂದರೆ, ಸ್ಟೋರಿ ಈಸ್ ಸೇಮ್, ಪ್ರೆಸೆಂಟೇಷನ್ ಅನ್ನೋದೇನಿದೆ ಅದಕ್ಕೆ, ದಟ್ ಪ್ರೆಸೆಂಟಿಂಗ್ ವಾಸ್ ಡಿಫ್ರೆಂಟ್ ಅಲ್ವಾ? ಸ್ವಲ್ಪ
ಸ್ಕೇಲ್ ದೊಡ್ಡದಾಗ್ತಿದ್ದಂಗೆ ಅದನ್ನ ಪ್ರೆಸೆಂಟೇಷನ್ ವೈಸು ಬೇರೆ ಲೆವೆಲ್ಗೆ ತೊಗೊಂಡೋದ್ರು. ಸೊ ಕತೆ ಅದೇನೆ, ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ಕ್ರೀನ್ ರೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸ್ಕ್ರೀನ್ ಮೇಲೆ ಏನು ಬರುತ್ತೆ ಅನ್ನೋದನ್ನ ಫಸ್ಟೇ ನೀವು ಬರೆದು ಮಾಡಿಟ್ಟಾಗ, ಇದನ್ನೆಲ್ಲ ಕತೆ ಬರ್ದವನು ಅವನೇ, ಸ್ಕ್ರೀನ್ ಪ್ಲೇ ಬರ್ದವನು ಅವನೇ, ಡೈಲಾಗ್ ಬರ್ದವನು ಅವನೇ, ಡೈರೆಕ್ಷನ್ ಮಾಡೋನು ಅವನೇ ಆದರೆ ಪರವಾಗಿಲ್ಲ. ಇಲ್ಲ ಅಂದರೆ ಡೈರೆಕ್ಟ್ರ್ ಯಾರೋ ಬೇರೆ, ಅವ್ರಿಗೆ ನಿಮ್ಮ ಒನ್ಲೈನ್ ತೊಗೊಂಡು ನಿಮ್ಮ ಸ್ಕ್ರೀನ್ ಪ್ಲೇ ತೊಗೊಂಡು ಕೊಟ್ಟಾಗ ಆ ಡೈರೆಕ್ಟ್ರು ಯಾವಾಗ ಅದನ್ನ ಅಧ್ಯಯನ ಮಾಡ್ತಾನಲ್ಲ ಕೂತ್ಕೊಂಡು, ಈ ಸಿನಿಮಾ ಪರದೆ ಮೇಲೆ ಹೆಂಗೆ ಬರಬೇಕು ಅಂತ ಇವ್ರು ಬರೆದಿದ್ದಾರೆ ಅಂತ ಅವ್ರಿಗಲ್ಲಿ ಕಾಣಬೇಕು ಸಿನಿಮಾ ನಿಮ್ಮ ಸ್ಕ್ರಿಪ್ಟಲ್ಲೇ. ದಟ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ಎ ಸ್ಕ್ರೀನ್ ಪ್ಲೇ. ಸೊ ದಿಸ್ ಈಸ್ ಒನ್ ಆಫ್ ದ ಕ್ರಾಫ್ಟ್ ಆಫ್ ದಿಸ್ 24 ಕ್ರಾಫ್ಟ್ಸ್. ಅಂದರೆ 24 ಕಲೆಗಳಲ್ಲಿ ಸ್ಕ್ರೀನ್ ರೈಟಿಂಗ್ ಮತ್ತು ಸ್ಕ್ರೀನ್ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಸ್ಟೋರಿ ಡಿಪಾರ್ಟ್ಮೆಂಟ್, ಕತೆ ಬರೆಯೋರು, ಸ್ಕ್ರೀನ್ ರೈಟ್ರು, ಡೈಲಾಗ್ ರೈಟ್ರು ಎಲ್ಲ ಸೇರಿ ಒಂದು ಡಿಪಾರ್ಟ್ಮೆಂಟ್ ಆಗುತ್ತೆ. ಸೊ ಸ್ಕ್ರೀನ್ ರೈಟಿಂಗ್ ಬಿಕಮ್ಸ್ ಅ ಡಿಪಾರ್ಟ್ಮೆಂಟ್ ದಟ್ ಈಸ್ ಒನ್ ಆಫ್ ದ 24 ಕ್ರಾಫ್ಟ್ಸ್. 24 ಕಲೆಗಳಲ್ಲಿ ಒಂದು ಕಲೆ ಸ್ಕ್ರೀನ್ ರೈಟಿಂಗ್. ನನ್ನ ಬರೋ ಎಪಿಸೋಡಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ.